ಇದೀಗ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬಾಲ್ಚೇಡ್ ಗ್ರಾಮದ ಅಬ್ದುಲ್ ಕಲಾಂ ವಸತಿ ಶಾಲೆ, ಯಾದಗಿರಿ ಜಿಲ್ಲೆಯಲ್ಲಿ ಮಕ್ಕಳ ಯಮ ಸವಾರಿ. ಯಾವ ಧೈರ್ಯನೋ, ಯಾವ ಈ ಥರ ಮಾಡೋಕ್ಕೆ ಯಾವುದಾದ್ರೂ ಶ್ರೀಮಂತರ ಮಕ್ಕಳನ್ನು ಈ ರೀತಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ? ಏನು ನಿಮಗೆ ಬಡ ಮಕ್ಕಳು ಅಂತಂದರೆ, ನಿಮಗೆ ಬಡವರನ್ನು ಕಂಡ್ರೆ ಅಷ್ಟು ಅಸಹ್ಯ ಆಗತ್ತಾ? ಅಸಹ್ಯ ಆಗತ್ತೇನ್ರಿ ನಿಮಗೆ? ಒಂದು ವಾಹನದಲ್ಲಿ 25 ಮಕ್ಕಳ ಸವಾರಿ, ಕ್ರೂಸರ್ ಮೇಲೆ ನೋಡಿ, ಆ ದೃಶ್ಯ ನೋಡಿ. ಎಕ್ಸಾಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಮಕ್ಕಳನ್ನು, ಅಲ್ಲಿಯ ಪ್ರಿನ್ಸಿಪಾಲ್. ಹೊಟ್ಟೆಗೇನು ತಿಂತೀರಿ ನೀವೆಲ್ಲ? ಕ್ರೂಸರ್ ಮೇಲೆ ಮಕ್ಕಳನ್ನು ಕೂರಿಸ್ಕೊಂಡ್ಬಿಟ್ಟು, ಇದನ್ನು ಒಬ್ಬ BJP ಅವ, JDS ಅವ, ಕಾಂಗ್ರೆಸ್ ಅವ ನೋಡೋಕ್ಕಾಗಲ್ಲ. ಉಳ್ದದಕ್ಕೆಲ್ಲ ಬಟ್ಟೆ ಹಾರ್ಕೊಂಡು ಬಂದುಬಿಡ್ತೀರಿ. ಅಲ್ಲಿ ಕಾಣಲ್ವ ಲೋಕಲ್ ಇದ್ದವನಿಗೆ? ಫೋಟೋ ತೆಗೆದು ಹಾಕಬೇಕಿತ್ತು, ನೋಡ್ರಿ ಹಿಂಗೆ ಆಗ್ತಾ ಇದೆ ಅಂತೇಳಿ. ಗುರುಮಿಠಕಲ್ ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ವರ್ಷಗಳ ಕಾಲ ಇಲ್ಲಿಂದ ಸ್ಪರ್ಧಿಸಿದ್ದಾರೆ. ಈಗ ಕಂದಕೂರ್ ಮಕ್ಕಳನ್ನು ಈ ರೀತಿ ಒಂದು ಸಾರಿಗೆ ವ್ಯವಸ್ಥೆ ಮಾಡೋಕ್ಕಾಗಿಲ್ವಾ? ಸಂತೋಷ್ ಅನ್ನುವಂಥ ಪ್ರಾಂಶುಪಾಲ್. ಓಕೆ, ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ, ಅದಾದ ನಂತರ ನಮ್ಮ ರಿಪೋರ್ಟ್ರ್ ಹತ್ರ ನಾನು ಮಾತಾಡ್ತೀನಿ. ಜೊತೆಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಾಗ್ತಿತ್ತು? ಹೀಗೆಲ್ಲ ಹೋಗ್ತಾರೇನ್ರಿ ಅಲ್ಲಿ? ಆಮೇಲೆ ಉತ್ತರ ಕರ್ನಾಟಕ ನಮಗೆ ಪ್ರತ್ಯೇಕ ರಾಜ್ಯ ಬೇಕು, ಮತ್ತೊಂದು ಬೇಕು, ನೀವು ಮಾತ್ರ ಕೇಳ್ಕೊಳ್ಳೋದು ಅಷ್ಟೇ. ರಾಜಕಾರಣಿಗಳು, ಮತಿಗೆಟ್ಟ ರಾಜಕಾರಣಿಗಳು. ಆ ಮಕ್ಕಳಿಗೇನು ಮಾಡಿಲ್ಲ ನೀವು. ಇವತ್ತು ಅದರ ಬಗ್ಗೆ ಒಂದು ಸ್ಟೋರಿ ತಂದಿದ್ದೀವಿ. ಸಂಬಂಧಪಟ್ಟ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಂಬಂಧಪಟ್ಟ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಸ್ಟೋರಿ ನೋಡಿ ಮೊದಲು. ಎಸ್ ವೀಕ್ಷಕರೇ, ವಾಹನದೊಳಗೆ ಕುರಿ ತುಂಬಿದ ಹಾಗೆ ವಿದ್ಯಾರ್ಥಿಗಳನ್ನ ತುಂಬಿರೋದು. ಒಂದು ಕ್ಷಣ ಯಾಮಾರಿದ್ರೂ ವಿದ್ಯಾರ್ಥಿಗಳ ಜೀವಕ್ಕೆ ಆಪತ್ತು ಎದುರಾಗ್ತಿತ್ತು. ಈ ಡೇಂಜರ್ ಸವಾರಿಯ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕಿನ ಬಾಲಚೇಡ್ ಗ್ರಾಮದಲ್ಲಿ. ಯಮ ಸವಾರಿ ಮಾಡ್ತಾ ಇರೋ ಮಕ್ಕಳು ಅಬ್ದುಲ್ ಕಲಾಂ ವಸತಿ ಶಾಲೆಯ ಮಕ್ಕಳು. ಈ ಡೇಂಜರ್ ಸವಾರಿ ಮಾಡಿಸಿದ್ದು ಬೇರೆ ಯಾರೋ ಅಲ್ಲ, ವಸತಿ ಶಾಲೆಯ ಪ್ರಾಂಶುಪಾಲರೇ. ಮಕ್ಕಳನ್ನ ಕ್ರೂಸರ್ ವಾಹನದ ಟಾಪ್ ಮೇಲೆ ಕೂರಿಸಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ಗುರುಮಠಕಲ್ನ ಬಾಲಚೇಡ್ನಿಂದ ಶಹಾಪುರ ಎಕ್ಸಾಮ್ ಸೆಂಟರ್ ವರೆಗೂ ಪ್ರಾಂಶುಪಾಲರು ಯಮ ಸವಾರಿ ಮಾಡಿಸಿದ್ದಾರೆ. ಮಕ್ಕಳನ್ನ ಕುರಿಗಳಂತೆ ತುಂಬಿ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರ ಕಳಿಸಿದ್ದಾರೆ ಈ ಮಹಾನುಭಾವ. ಇನ್ನು ಕಳೆದ 2 ತಿಂಗಳ ಹಿಂದೆ ಇದೇ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಚಿತ್ರ ಚರ್ಮ ರೋಗ ಕಾಣಿಸಿಕೊಂಡಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಕೂಡ ಆಗಿತ್ತು. ಒಟ್ಟಾರೆ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋ ಈ ಬೇಜವಾಬ್ದಾರಿ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಸರ್ ಹೆಂಗೆ ಮನಸ್ಸು ಬರುತ್ತೆ ಸರ್ ಈ ಥರ? ನೋಡಿ, ಮಕ್ಕಳು 1, 2, 3, 4, 5, 6, 7, 8, 9 ಎದುರುಗಡೆಯಿಂದ ಒಂದು ಬ್ರೇಕ್ ಹಾಕಿದರೆ ಬಿದ್ದೋಗ್ಬಿಡಲ್ವ ಮಕ್ಕಳು? ವಿಷ ಕೊಟ್ಬಿಟ್ರಿ, ಅದರಿಂದ ವಿಷ ಕೊಟ್ಬಿಡಿ ಅಟ್ಲೀಸ್ಟ್. ಆಮೇಲೆ ಅದನ್ನು ಟ್ರೋಲ್ ಮಾಡಬೇಡಿ, ವಿಷ ಕೊಟ್ಬಿಡಿ ಅಂತ ಹೇಳ್ಬಿಟ್ರು ಅಂತೇಳಿ. ಆ ಮಕ್ಕಳ ಪರಿಪಾಠವನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಒಂದು ಎರಡು ಗಾಡಿ ಮಾಡಲಿಕ್ಕೆ ಆಗ್ತಾ ಇರಲ್ವ ನಿಮಗೆ? ಆಮೇಲೆ ನಾವು ಹೇಳ್ತೀವಿ ನಾವು ಅಲ್ಲಿಗೆ ತಲುಪಿದ್ದೀವಿ, ಇಲ್ಲಿಗೆ ತಲುಪಿದ್ದೀವಿ, 3 ಟ್ರಿಲಿಯನ್ ಆರ್ಥಿಕತೆ ಇದಾ? ಈ ವ್ಯವಸ್ಥೆಯನ್ನು ಯಾರು ಮಾಡಬೇಕು? 224 MLAಗಳ ಪೈಕಿ ಯಾರು MLA? ಶರಣಗೌಡ ಕಂದಕೂರ್. ತಂದೆ ಬಂದಿಲ್ಲ, ತಂದೆಯ ಉತ್ತರ ಕ್ರಿಯೆಗೆ ಬಂದಿಲ್ಲ. ಓಕೆ, ನಿಮ್ಮ ಸೆಂಟಿಮೆಂಟ್, ನಾನು ಇಲ್ಲ ಅಂತ ಹೇಳಲ್ಲ. ಇದನ್ನು ನೋಡಿ ಸ್ವಾಮಿ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ 9 ಬಾರಿ ಗೆದ್ದಂಥ ಕ್ಷೇತ್ರ, ಅಭಿವೃದ್ಧಿಯ ಮಾಡೆಲ್ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಸಂಬಂಧಪಟ್ಟವರೆಲ್ಲರ ಫೋಟೋ ಹಾಕ್ತಾ ಇದ್ದೀನಿ. ಶೀಲಾ ಸೈದಾಪುರ PDO ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಗರಿಮಾ ಪನ್ವಾರ್ CEO ಮೇಡಮ್, ದಯವಿಟ್ಟು ಇದನ್ನು ನೋಡಿ. ಪ್ರವೀಣ್ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ, ಯಾರ ಕಲ್ಯಾಣ ಆಯಿತೋ ಏನೋ? ಪ್ರವೀಣ್ರೇ, ಸ್ವಲ್ಪ ನೋಡಿ ಇದನ್ನು. ನೀವು ಕಲ್ಯಾಣಾಧಿಕಾರಿ, ನೀವು ಸಂಬಳ ತಗೋತೀರಿ, ನಿಮಗೆ ಗಾಡಿ ಎಲ್ಲ ಸಿಗುತ್ತೆ. ಆ ಮಕ್ಕಳು ಯಾಕೆ ಹಂಗೆ ಹೋಗಬೇಕು? ನಾವು ನಾಳೆ ಏನೋ ಜಾತಿ ವರದಿ ಮಂಡಿಸ್ತಾರಂತೆ, ಮಂಡಿಸ್ಕೊಳ್ಳಿ. ಈ ಜಾತಿಯ ಮಕ್ಕಳೇನು ಮಾಡಬೇಕು? ನನಗೆ ಗೊತ್ತಿಲ್ಲ ಯಾವ ಜಾತಿ ಅಂತ, ಬಡವರು ಅಂತ ಗೊತ್ತು. ಆಮೇಲೆ
ಸುಶೀಲಾ ಮೇಡಮ್, ದಯವಿಟ್ಟು ಈ ಥರ ಕ್ರೂಸರ್ ಮೇಲೆ ಮಕ್ಕಳನ್ನು ಯಾರು ಕರ್ಕೊಂಡು ಹೋದ್ರೋ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನೀವು ಒಪ್ಕೋತೀರಾ ವೀಕ್ಷಕರು ಇದನ್ನು? ನೀವು ಒಪ್ಕೋತೀರಾ? ಯಾವುದಾದ್ರೂ ಶ್ರೀಮಂತ ಮಕ್ಕಳು, ಎಷ್ಟೇ ಎಕ್ಸ್ಪರ್ಟ್ ಮಕ್ಕಳು ಕೂಡ ಈ ಥರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಯಾವುದೇ MLA ಒಬ್ಬನೇ ಒಬ್ಬ ಮಗಳು ಈ ಥರ ಹೋಗ್ಲಿಕ್ಕೆ ಸಾಧ್ಯನಾ? ಆಯ್ತು, MLAಗಳು ಈ ಥರ ಹೋಗ್ಲಿಕ್ಕೆ ಸಾಧ್ಯನಾ? ಎಷ್ಟು ಮಕ್ಕಳಲ್ಲಿ ಟೋಟಲು 10 ಮಕ್ಕಳಿದ್ದಾರೆ ಟಾಪಲ್ಲಿ ಕ್ರೂಸರ್ ಮೇಲೆ ಸರ್. ಎದುರುಗಡೆಯಿಂದ ಒಂದು ಬ್ರೇಕ್ ಹಾಕಿದ್ರು ಸಾಕು, ಅಥವಾ ಎದುರುಗಡೆಯಿಂದ ಇನ್ನೊಂದು ಏನು ಬೇಡ, ಗಾಡಿ ಹೋಗ್ತಿರ್ಬೇಕಾದ್ರೆ ಒಂದು ನಾಯಿ ಓಡೋದ್ರೂ ಸಾಕು, ಬ್ರೇಕ್ ಹೊಡಿತಾನೆ ತಾನೆ, ಮಕ್ಕಳು ದಬ ದಬ ಬೀಳ್ತಾವೆ ತಾನೆ, ಸತ್ತೋಗ್ಲಿ ಅಲ್ವಾ? ಯಾಕೆಂದರೆ ನಿಮ್ಮದಲ್ಲ, ಬಡವನ ಕೋಪ ದವಡೆಗೆ ಮೂಲ. ಇದರ ಬಗ್ಗೆ ಯಾರಾದರೂ ಮಾತಾಡಿದಾನ? MP ಮಾತಾಡಿದಾನ? MLA ಮಾತಾಡಿದಾನ? ಬೇರೆ ಬೇರೆ ಪಕ್ಷದ ಚೇಲಾಗಳು ಮಾತಾಡಿದಾರಾ? ಸಾರಿಗೆ ಸಚಿವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ರಾಮಲಿಂಗಾರೆಡ್ಡಿ ಸರ್ ನಮಸ್ತೆ. ರಾಮಲಿಂಗಾರೆಡ್ಡಿ ಸರ್ ನಮಸ್ತೆ. ಓಕೆ, ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬಾಲಚೇಡ್ ಗ್ರಾಮದ ಮಾಹಿತಿ ತಗೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಸರ್ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಸರ್, ದಯವಿಟ್ಟು ಇಂಥದ್ದೆಲ್ಲ ಆಗಬಾರ್ದು. ನೀವು ಬೇಕಿದ್ರೆ ನಮ್ಮನ್ನು ಆ ಪಕ್ಷ ಈ ಪಕ್ಷ ಮತ್ತೊಂದು ಮಾಡಿದರು ಮಗದೊಂದು ಮಾಡಿದರು, ನೀವು ಎಷ್ಟು ಬೇಕಿದ್ರು ಟ್ರೋಲ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಇದರ ಬಗ್ಗೆ ಕೂಡ ಮಾಡಿ ಟ್ರೋಲ್, ಇದರ ಬಗ್ಗೆ ಕೂಡ ಮಾಡಿ. ಇಲ್ಲಿ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬಾಲಚೇಡ್ ಗ್ರಾಮದ ಅಬ್ದುಲ್ ಕಲಾಂ ವಸತಿ ಶಾಲೆಯ ಮಕ್ಕಳು ಈ ಥರ ಹೋಗ್ತಾ ಇದ್ದಾರೆ. ನಮ್ಮ ನಾಯಕರೇ, ಅಣ್ಣ ಎಲ್ಲ ಇರ್ತಾರಲ್ಲ, ನಮ್ಮಣ್ಣ ನಮ್ಮ ನಾಯಕ, ಅವ್ರಿಗೆ ಸ್ವಲ್ಪ ಟ್ಯಾಗ್ ಮಾಡಿ, ಸ್ವಲ್ಪ ಪ್ರಶ್ನೆ ಮಾಡಿ. ಹಾಕಿದ್ರಲ್ಲ, ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಅವರಿಗೆ, ನಿಮ್ಮ MLAಗಳಿಗೆ, ನಿಮ್ಮ ಗ್ರಾಮ ಪಂಚಾಯತಿ MLA ಮೆಂಬರ್ಗಳಿಗೆ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿಗೆ ಧೈರ್ಯವಾಗಿ ಪ್ರಶ್ನಿಸಿ. ಅದು ಬಿಟ್ಟುಬಿಟ್ಟು ಸುಮ್ಮನೆ ಹಿಂದ್ಗಡೆಯಿಂದ ಕೂತ್ಕೊಂಡು ಬಾಣ ಹೊಡೆಯೋದಲ್ಲ. ಅರ್ಥ ಆಯ್ತಾ? ಕ್ರೂಸರ್ ಮೇಲೆ 9 ಮಕ್ಕಳು. ಈಗ ಹೇಳ ಯಾವ ಜಾತಿ ಮಕ್ಕಳು ಅಂತೇಳಿ ಏನು ಹೇಳ್ತೀರಿ? ಈಗ ಇದಕ್ಕೆ ಏನು ಹೇಳ್ತೀರಿ? ಈ ಮಕ್ಕಳ ಜೀವ ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ನಿಮ್ಮ ನಾಯಕರುಗಳ ಬಗ್ಗೆ ಯಾರು ಏನು ಮಾತಾಡಬಾರ್ದು. ಶರಣಗೌಡ ಕಂದಕೂರ್ ಅವರಿದ್ದಾರೆ, JDS MLA. ಶರಣಗೌಡ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಇದು ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬಾಲಚೇಡ್. ನೋಡ್ತಾ ಇದ್ದೀನಿ. ಅದು ನಾನು ಇವತ್ತು ಬೆಳಗ್ಗೆ ಈ ರಾಜ್ಯಸಭಾ ಎಲೆಕ್ಷನ್ ಮುಗಿಸ್ಕೊಂಡು ಬೆಳಗ್ಗೆ ಬಂದೆ. ನನಗೆ ನಿಮ್ಮ ಟಿವಿ ನಿಮ್ಮ ರಿಪೋರ್ಟ್ ಒಂದು ಲಿಂಕ್ ಕಳಿಸಿದ್ರು. ಸರ್ ಬೆಳಗ್ಗೆನೆ ನೋಡಿದ್ದೀನಿ. ನೋಡಿ ಅಂತಂದ್ರೆ ನಮ್ಮ ಮೈನಾರಿಟಿ ಸೆಕ್ರೆಟರಿ ಅವ್ರಿಗೆ ಮತ್ತು ಜಿಲ್ಲಾ ಸೆಕ್ರೆಟರಿಗಳಿಗೆ ಬೆಳಗ್ಗೆನೆ ವಾಟ್ಸಪ್ ಮಾಡಿದ್ದೀನಿ. ಓಕೆ. ಇದಕ್ಕಿಂತ ಮುಂಚೆನೆ ಅಲ್ಲಿ ಬಾಲ್ಸೇಡ್ದಾಗಿರ್ತಕ್ಕಂಥದ್ದು ಕೆಲವು ರೋಗಗ್ರಸ್ತ ಆದಾಗ ನಾನೇ ಅಂತಂದ್ರೆ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಸಂಬಂಧಪಟ್ಟವ್ರ ಮೇಲೆ ಕ್ರಮಕ್ಕೆ ಅಂತಂದ್ರೆ ಮಾಡಿರ್ತಕ್ಕಂಥದ್ದು ಇದೆ. ಸರ್ ನನಗೆ ಬೆಳಿಗ್ಗೆ ಅಂತಂದ್ರೆ ನಿಮ್ಮವ್ರ ಲಿಂಕ್ ಕಳಿಸಿದ ತಕ್ಷಣ ಜಿಲ್ಲಾ ಸೆಕ್ರೆಟರಿಗಳಿಗೂ ಮತ್ತು ಮೈನಾರಿಟಿ ಸೆಕ್ರೆಟರಿಗಳಿಗೆ ನಾನು ಇದನ್ನ ಕೊಟ್ಟಿದ್ದೀನಿ. ಓಕೆ. ಇದ್ರ ಬಗ್ಗೆ ಈ ತರ ಮಾಡಿದವ್ರ ಮೇಲೆ ಕ್ರಮ ಜರುಗಿಸೋದು ಅದೊಂದೇ ಅಲ್ಲದೆ ಮತ್ತೆ ಮುಂದೆ ಈ ತರ ಮಕ್ಕಳಿಗೆ ಈ ತರದ್ದು ಕಟ್ಟುನಿಟ್ಟಾಗಿ ಹೇಳ್ಬಿಡಿ ಸರ್, ಕಟ್ಟುನಿಟ್ಟಾಗಿ ಒಂದು ಹೇಳ್ಬಿಡಿ. ಈ ಏನು ಸರ್ ಭಾಳ ದುಃಖ ಆಗುತ್ತೆ ಸರ್. ಒಂದು ಬ್ರೇಕ್ ಹಾಕ್ಬಿಟ್ಟು ಏನಾದ್ರು ಬಿದ್ದೋಗ್ಬಿಟ್ರೆ ಪಾಪ ಏನೋ ಅವರ ತಂದೆ ತಾಯಿಗಳು ಏನೋ ಕನಸು ಕಟ್ಟಿರ್ತಾರೆ, ಈ ಮಗ ದೊಡ್ಡವನಾಗಿ ಏನೋ ಸಾಕ್ತಾನೆ ಮತ್ತೊಂದು ಅಂತೇಳಿ. ಅದು ಸರ್ ಒಂದು ಸೇಫ್ಟಿ ಇದೆಯಾ ಸರ್ ಅದಕ್ಕೆ? ಖಂಡಿತ ಸರ್, ಖಂಡಿತವಾಗಿಯೂ ನಾವು ನಮ್ಮ ಅವಧಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಓಕೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರು, ಅಲ್ಲಿ ಇರ್ತಕ್ಕಂಥ ಸ್ಟಾಫ್ಗಳು ಮಾಡಿ ಜಿಲ್ಲಾಡಳಿತಕ್ಕೆ ಶಾಸಕರಿಗೆ ಮಸಿ ಹಚ್ಚತಕ್ಕಂಥ ಕೆಲಸ. ಬಟ್ ಆದ್ರೂ ಇಂಥದ್ದು ಆಗ್ಲಾರ್ದಂಗ ಹೋಗ್ತಕ್ಕಂಥದ್ದು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಏನ್ ಕ್ರಮ ಜರುಗಿಸಬೇಕು ಅದನ್ನ ಎಲ್ಲಾ ರೀತಿಯಲ್ಲಿ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ವಿ. ಸರ್ ದಯವಿಟ್ಟು ಸರ್, ನಾನು ಒಂದು 4 ಕ್ಯಾಮರಾ ಹಾಕ್ಲಿಕ್ಕೆ ಹೇಳಿದ್ದೀನಿ, ಅಂಥದ್ದಿದ್ರೆ ಇನ್ನೂ ತೋರಿಸಿ ಅಂತೇಳಿ ನಿಮ್ಮ ಗಮನಕ್ಕೂ ತರ್ತೀನಿ. ಒಂದು ಕಟ್ಟುನಿಟ್ಟಿನ ಆದೇಶ ಕೊಟ್ಬಿಡಿ, ಯಾವುದೇ ಕಾರಣಕ್ಕೂ ಇಂಥ ದೃಶ್ಯ ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕಾಣದಂಗೆ ಮಾಡಿಬಿಡಿ ಸರ್. ಖಂಡಿತ ಸರ್, ಖಂಡಿತ. ಐ ಪ್ರಾಮಿಸ್ ಯು ಸರ್. ಥ್ಯಾಂಕ್ ಯು. ಶರಣಗೌಡ ಕಂದಕೂರ್ ಅವರು ಹೇಳಿದರು. ಅವರ ನನಗೆ ಈ ಕ್ರಮದ ಮೇಲೆಲ್ಲ ವಿಶ್ವಾಸ ಇಲ್ಲ ಸರ್, ಸತ್ಯ ಹೇಳ್ಬೇಕಂತ. ಥ್ಯಾಂಕ್ ಯು ಕಂದಕೂರ್ ಅವರೇ. ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಈಗ ಅವನ ವಿರುದ್ಧ ಕ್ರಮ ಕೈಗೊಳ್ತಪ್ಪ. ಯಾರು? ಪ್ರಾಂಶುಪಾಲರ ವಿರುದ್ಧ. ಮಕ್ಕಳು ನಾಳೆ 4 ಬಿದ್ದೋಗ್ತಾರೆ. ಯಾವ ಪುರುಷಾರ್ಥಕ್ಕೆ ಅಲ್ವಾ? ಯಾವ ಪುರುಷಾರ್ಥಕ್ಕೆ? ನನ್ನ ಹತ್ರ ಯಾರೋ ಒಮ್ಮೆ ಬಂದಿದ್ರು, ನೋಡಿ ಸರ್ ಅಲ್ಲೊಬ್ಬರು ಟೀಚರ್ ಆಗಿದ್ದಾರೆ, ಬೇರೆ ಜಾತಿ ಪ್ರಮಾಣ ಪತ್ರ ಕೊಟ್ಟು ಟೀಚರ್ ಆಗಿದ್ದಾರೆ. ನಾನು ಹೇಳಿದೆ ಏನಪ್ಪ ಮಾಡಬೇಕು, ನಾನಂತೂ ಕೆಲಸದಿಂದ ಯಾರನ್ನು ಕಿತ್ತಾಕಲ್ಲ. ಕಿತ್ತಾಕಿ ನಿಮ್ಮನ್ನು ಅಲ್ಲಿಗೆ ಸೇರಿಸಿ ಏನು ಮಾಡಿದ್ದೀವಿ ಅಂತ. ಅವರು ಒಳ್ಳೆ ಟೀಚರ್ ಹೌದಾ ಅಲ್ವ ಅಷ್ಟೇ, ಅವನ ಕರ್ಮ. ಅವನು ಯಾವುದೋ ಜಾತಿಯಲ್ಲಿ ಹುಟ್ಟದ, ರಾಂಗ್ ಸರ್ಟಿಫಿಕೇಟ್ ಕೊಟ್ಟ, ಟೀಚಿಂಗ್ ಮಾಡಿದ್ನ ಇಲ್ವೋ ನಾನು ಅದನ್ನು ನೋಡ್ತೀನಪ್ಪ. ಟೀಚಿಂಗ್ ಚೆನ್ನಾಗಿದೆಯಾ?
ಟೀಚಿಂಗ್ ಚೆನ್ನಾಗಿದ್ದರೆ ಅವನಿಗೆ ಸರ್ಟಿಫಿಕೇಟ್ ಇದ್ದೇನು ಪ್ರಯೋಜನ, ಚೆನ್ನಾಗಿಲ್ಲ ಅಂತಂದರೆ? ಹಾಗೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡೋದಾಗಿ ಹೇಳಿದ್ದಾರೆ. ರಿಪಬ್ಲಿಕ್ ವರದಿ ನೋಡಿ ಸ್ಪಂದಿಸಿದ್ದಾರೆ ಶಾಸಕ ಕಂದಕೂರ್ ಅವರು. ನಾಳೆಯಿಂದ ಇರಬಾರ್ದು ಅಂತೇಳಿ ಒಂದು ಹೇಳ್ತೀನಿ ವೀಕ್ಷಕರೇ, ನಾವೆಲ್ಲ ಇಂಥ ಕೆಲಸಗಳ ಬಗ್ಗೆ ಹೆಚ್ಚೆಚ್ಚು ಗಮನ ಹರಿಸಬೇಕು. ನೀವು ಯಾರಾದರೂ ಸ್ಪಂದಿಸ್ತೀರಾ, ನೀವು ಹೇಳ್ತೀರಾ ಅಷ್ಟೇ, ಇಂಥ ಸುದ್ದಿ ಮಾಡಿ ಅಂಥ ಸುದ್ದಿ ಮಾಡಿ. ನಿಮಗೂ ಬೇಕಿರೋದು ಕಾಂಟ್ರವರ್ಸಿನೇ. ನೀವು ವಾಟ್ಸಪ್ಪಲ್ಲಿ ಕಳಿಸೋದು ಕಾಂಟ್ರವರ್ಸಿನೇ. ಕೆಟ್ಟರು ಹಿಂಗೆ ಹೇಳಿದ್ರು, ನೋಡಿದ್ರಾ ಹಿಂಗೆ ಹೇಳಿದ್ರು, ಸರಿ ಇಲ್ಲ ಅವನು, ಇವನು ಸರಿ ಇಲ್ಲ, ಅವನು ಸರಿ, ಆಯ್ತು ಓಕೆ ನೀವು ಹೇಳ್ಕೊಳ್ಳಿ. ಇದನ್ನು ಮಾಡಿ. ನಾಗರಾಜ್, ನಮ್ಮ ರಿಪೋರ್ಟರ್ ನಾಗರಾಜ್, ಒಳ್ಳೆ ಸ್ಟೋರಿ. ಸಾಧ್ಯವಾದರೆ ಮತ್ತೂ ಹುಡುಕಿ, ಇಡೀ ಜಿಲ್ಲೆಯಾದ್ಯಂತ ನಾವೊಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡೋಣ, ಇದಕ್ಕೆ ಅಭಿಯಾನ ಮಾಡೋಣ. ಓಕೆ ನಾಗರಾಜ್, ವೆರಿ ಗುಡ್ ಸ್ಟೋರಿ. ಕಂದಕೂರ್ ಅವರು ಹೇಳಿದ್ದಾರೆ. ಆದರೆ ಬಡ ಮಕ್ಕಳು ಆ ಥರ ಹೋಗೋದಿದೆಯಲ್ಲ, ಯಾವ ಕಾರಣಕ್ಕೂ ಕ್ಷಮಿಸಬಾರ್ದು. ಯಾರ ಮುಲಾಜಿಗೊಳಗಾಗಬೇಡಿ. ಕಾಂಗ್ರೆಸ್ನ, BJPಯ, JDSನ ಯಾವುದೇ ನಾಯಕರ ಮುಲಾಜಿಗೆ ಒಳಗಾಗಬೇಡಿ. ಸ್ವಲ್ಪ ಟೀಕೆ ಟಿಪ್ಪಣಿ ಮಾಡ್ತಾರೆ, ಆಯಿತಾ? ಆಮೇಲೆ ಕೆಲಸ ಉಳಿಯುತ್ತೆ, ಟೀಕೆಗಳು ಸಾಯ್ತವೆ. ಅಷ್ಟೇ ನಾಗರಾಜ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.